ಎಲ್ಲರಿಗೂ ನಮಸ್ಕಾರ. ನಮ್ಮ ಊರಿನ ದೇವಾಲಯದ ಹತ್ರ, ಊರಿನ ಮಧ್ಯಭಾಗದಲ್ಲಿ ಅಥವಾ ಬೀದಿಯ ಕೊನೆಯಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಎಲ್ಲ ಊರುಗಳಲ್ಲಿ ನಾವು ಅಶ್ವತ್ಥ ವೃಕ್ಷವನ್ನು ಕಾಣ್ತೇವೆ. ಈ ಅಶ್ವತ್ಥ ವೃಕ್ಷ ಎಲ್ಲ ಮರಗಳ ಥರ ಒಂದು ಸಾಮಾನ್ಯ ಮರವಲ್ಲ. ಅಶ್ವತ್ಥ ವೃಕ್ಷವನ್ನು ನಾವು ದೇವರಂತೆ ಪೂಜೆ ಮಾಡ್ತೇವೆ, ದೀಪ ಹಚ್ತೇವೆ, ಅಶ್ವತ್ಥ ವೃಕ್ಷಕ್ಕೆ ನೀರೆರೆದು ಪ್ರದಕ್ಷಿಣೆ ಮಾಡ್ತೇವೆ. ಹಾಗಾದರೆ ಈ ಅಶ್ವತ್ಥ ವೃಕ್ಷ ಯಾಕಿಷ್ಟು ಪವಿತ್ರ? ಅಶ್ವತ್ಥ ವೃಕ್ಷದ ಹಿಂದಿರುವ ಪೌರಾಣಿಕ ಕಥೆ ಏನು? ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವ ಮಹತ್ವ ಏನು? ಈ ಎಲ್ಲ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಮ್ಮ ಪುರಾಣ ಪರಂಪರೆ ಹಾಗೂ ಆಚರಣೆಯಲ್ಲಿ ಪವಿತ್ರ ಹಾಗೂ ದೈವಿಕ ಸ್ಥಾನವನ್ನು ಹೊಂದಿದಂತಹ ಸಸ್ಯಗಳು ಹಾಗೂ ವೃಕ್ಷಗಳ ಹಿಂದಿರುವ ಮಹತ್ವ, ಅವುಗಳ ಹಿಂದಿನ ಪೌರಾಣಿಕ ಕಥೆಯನ್ನು ತಿಳಿಸಿಕೊಡುವಂತಹ ಒಂದು ಸೀರೀಸನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ಈ ಸೀರೀಸ್ನಲ್ಲಿ ಈಗಾಗಲೇ ತುಳಸಿ ಮತ್ತು ಪಾರಿಜಾತದ ಸಸ್ಯಗಳ ಮಹತ್ವ, ಅವುಗಳ ಹಿಂದಿರುವ ಪೌರಾಣಿಕ ಕಥೆಯನ್ನು ಒಳಗೊಂಡಂತಹ 2 ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯ ಇದ್ದಾವೆ. ಈ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂತಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಆ ವಿಡಿಯೋಗಳನ್ನು ನೋಡಿ ನಮ್ಮ ಮನೆಯ ಅಂಗಳದಲ್ಲಿರುವ ಪವಿತ್ರವಾದ ಈ ಸಸ್ಯಗಳ ಹಿಂದಿನ ಅದ್ಭುತವಾದ ಕಥೆಯನ್ನು ನೀವು ಕೂಡ ತಿಳ್ಕೊಳ್ಳಿ. ಇದೇ ರೀತಿಯಾಗಿ ಈ ಸೀರೀಸ್ನ ಮುಂದುವರೆದ ಭಾಗವಾಗಿ ಮತ್ತು ಹಲವಾರು ಪವಿತ್ರವಾದ ಸಸ್ಯಗಳು, ವೃಕ್ಷಗಳ ಬಗ್ಗೆ ನಾನು ಅವುಗಳ ಮಹತ್ವ, ಪೌರಾಣಿಕ ಕಥೆಗಳನ್ನು ಒಳಗೊಂಡಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೇನೆ. ಅವುಗಳನ್ನು ಮಿಸ್ ಮಾಡ್ಕೋಬೇಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ ಅಲ್ಲದೆ ನಮ್ಮ ಚಾನೆಲ್ನಲ್ಲಿ ಹಲವಾರು ಪವಿತ್ರ ಕ್ಷೇತ್ರಗಳ ಬಗ್ಗೆ, ಅವುಗಳ ಹಿಂದಿರುವ ಪೌರಾಣಿಕ ಕಥೆ, ಐತಿಹಾಸಿಕ ಮಹತ್ವವನ್ನು ಒಳಗೊಂಡಂತಹ ಹಲವಾರು ವಿಡಿಯೋಗಳು ಲಭ್ಯ ಇದ್ದಾವೆ. ಅವುಗಳನ್ನು ಕೂಡ ನೋಡಿ. ಈಗ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತ್ರಿಮೂರ್ತಿಗಳ ವಾಸಸ್ಥಾನ, ಪುಣ್ಯದಾಯಕ ಮೋಕ್ಷದಾಯಕ ಅಶ್ವತ್ಥ ವೃಕ್ಷದ ಹಿಂದಿರುವ ಪೌರಾಣಿಕ ಕಥೆ, ಅಶ್ವತ್ಥ ವೃಕ್ಷದ ಮಹತ್ವವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಅಶ್ವತ್ಥ ವೃಕ್ಷದ ಬಗ್ಗೆ ಉಲ್ಲೇಖ ಭಗವದ್ಗೀತೆ, ಸ್ಕಂದ ಪುರಾಣ, ಬ್ರಹ್ಮಪುರಾಣ ಮುಂತಾದ ಪುರಾಣಗಳಲ್ಲಿ ಸಿಗತ್ತೆ. ಅಶುಭ ಮತ್ತು ಅಪವಿತ್ರ ಅನಿಸಿಕೊಂಡಿದ್ದಂತಹ ಒಂದು ಅರಳಿ ಮರ ಹೇಗೆ ಪವಿತ್ರ ಅಶ್ವತ್ಥ ವೃಕ್ಷವಾಯಿತು ಅನ್ನೋ ಬಗ್ಗೆ ಪೌರಾಣಿಕ ಕಥೆಯನ್ನು ನಾನಿವತ್ತು ನಿಮಗೆ ಹೇಳ್ತೇನೆ. ಮೂಲತೋ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತಃ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ. ಅಶ್ವತ್ಥ ವೃಕ್ಷದ ಬೇರುಗಳು ಬ್ರಹ್ಮನ ಸ್ವರೂಪವಾಗಿವೆ. ಅಶ್ವತ್ಥ ವೃಕ್ಷದ ಕಾಂಡವು ವಿಷ್ಣುವಿನ ಸ್ವರೂಪವಾಗಿದೆ. ಹಾಗೆಯೇ ಅಶ್ವತ್ಥ ವೃಕ್ಷದ ತುದಿಯು ಶಿವನ ಸ್ವರೂಪವಾಗಿದೆ. ಈ ರೀತಿಯಾಗಿ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರ ಸಮಾನವಾದ ಅಶ್ವತ್ಥ ವೃಕ್ಷವನ್ನು ವೃಕ್ಷರಾಜ ಎಂದು ಕರೀತಾರೆ. ಇಂತಹ ವೃಕ್ಷರಾಜನನ್ನು ನಮಸ್ಕರಿಸುವುದು, ಪ್ರದಕ್ಷಿಣೆ ಮಾಡುವುದು, ತ್ರಿಮೂರ್ತಿಗಳಿಗೆ ನಮಸ್ಕರಿಸಿದಂತೆ, ತ್ರಿಮೂರ್ತಿಗಳನ್ನು ಪ್ರದಕ್ಷಿಣೆ ಮಾಡಿದಂತೆ ಇಂತಹ ಪವಿತ್ರವಾದ ಅಶ್ವತ್ಥ ವೃಕ್ಷಕ್ಕೆ ನಾನು ನಮಸ್ಕರಿಸುತ್ತೇನೆ. ಸಾವಿರಾರು ವರ್ಷಗಳ ಹಿಂದೆ ಘೋರವಾದ ಅರಣ್ಯದಲ್ಲಿ ಋಷಿ ಮುನಿಗಳು, ಬ್ರಾಹ್ಮಣರು, ತಪಸ್ವಿಗಳು ವೇದಾಧ್ಯಯನವನ್ನು ಮಾಡ್ತಿದ್ರು, ತಪಸ್ಸನ್ನು ಆಚರಿಸ್ತಿದ್ರು. ಅಂತಹ ಸಮಯದಲ್ಲಿ ಆ ಕಾಡಿನಲ್ಲಿ 2 ರಾಕ್ಷಸರಿದ್ರು. ಆ ರಾಕ್ಷಸರ ಹೆಸರು ಅಶ್ವತ್ಥ ಮತ್ತು ಪೀಪಲ ಅಂತ. ಈ ರಾಕ್ಷಸರು ಬಲಾಢ್ಯರಾಗಿದ್ರು, ಬಲಶಾಲಿಗಳಾಗಿದ್ರು, ಕ್ರೂರಿಗಳಾಗಿದ್ರು, ಹಾಗೆಯೇ ಮಾಯಾವಿಗಳಾಗಿದ್ರು. ಇವರು ತಮ್ಮ ಮಾಯಾ ಶಕ್ತಿಯನ್ನು ಉಪಯೋಗಿಸಿಕೊಂಡು ಯಾವಾಗ ಬೇಕಾವಾಗ ಅವರ ರೂಪವನ್ನು ಬದಲಾಯಿಸ್ತಿದ್ರು. ಈ ರೀತಿಯಾಗಿ ರೂಪವನ್ನು ಬದಲಾಯಿಸಿಕೊಂಡು ಅವರು ಋಷಿ ಮುನಿಗಳಿಗೆ, ತಪಸ್ವಿಗಳಿಗೆ, ಅವರ ವೇದಾಧ್ಯಯನಕ್ಕೆ, ತಪಸ್ಸಿಗೆ, ಆಚರಣೆಗಳಿಗೆ, ಯಜ್ಞ ಯಾಗಗಳಿಗೆ ಬಹಳ ತೊಂದರೆ ಕೊಡ್ತಿದ್ರು. ಅವರು ಯಾವುದೇ ಸಮಯದಲ್ಲಿ ಯಜ್ಞ ಪ್ರಾರಂಭ ಮಾಡಲಿ, ತಪಸ್ಸನ್ನು ಆಚರಿಸ್ತಾ ಇರಲಿಲ್ಲ, ವೇದಾಧ್ಯಯನ ಮಾಡ್ತಾ ಇರಲಿ. ಅಂತಹ ಸಂದರ್ಭದಲ್ಲಿ ಈ ಮಾಯಾವಿ ರಾಕ್ಷಸರು ಯಾವುದೋ ಒಂದು ರೂಪದಲ್ಲಿ ಹೋಗಿ ಅವರಿಗೆ ತೊಂದರೆಯನ್ನು ಕೊಟ್ಟು ಅವರ ಯಾಗವನ್ನು ನಾಶ ಮಾಡೋದು, ವೇದಾಧ್ಯಯನಕ್ಕೆ ತೊಂದರೆ ಪಡಿಸೋದು,
ಪೂಜಾ ಸಾಮಗ್ರಿಗಳನ್ನು ನಾಶ ಮಾಡೋದು, ಈ ರೀತಿಯಾಗಿ ಬಹಳ ಕಾಟ ಕೊಡ್ತಿದ್ರು. ದಿನ ಕಳೆದಂತೆ ಈ ರಾಕ್ಷಸರ ಉಪಟಳ ಹೆಚ್ಚಾಗ್ತಾ ಹೋಯಿತು. ಅವರು ಋಷಿ ಮುನಿಗಳ ಯಜ್ಞ, ಯಾಗ, ತಪಸ್ಸು, ಅಧ್ಯಯನಕ್ಕೆ ತೊಂದರೆ ಮಾಡೋದು ಮಾತ್ರವಲ್ಲದೆ ಮುನಿಗಳಿಗೆ, ತಪಸ್ವಿಗಳಿಗೆ ಹಿಂಸೆ ಮಾಡಲಿಕ್ಕೆ ಶುರು ಮಾಡಿದರು. ರಾಕ್ಷಸರ ಉಪಟಳವನ್ನು ಸಹಿಸಲಾರದೆ ಋಷಿ ಮುನಿಗಳು, ತಪಸ್ವಿಗಳು ಹೇಗಾದರೂ ಮಾಡಿ ಇವರನ್ನು ಬಂಧಿಸಬೇಕು ಅಂತ ಪ್ರಯತ್ನ ಮಾಡಿದರೆ ಯಾವುದೇ ರೀತಿಯಲ್ಲೂ ಕೂಡ ಇವರನ್ನು ಬಂಧಿಸಲಿಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಈ ರಾಕ್ಷಸರು ಋಷಿ ಮುನಿಗಳಿಗೆ ತೊಂದರೆ ಕೊಟ್ಟು ಅವರ ಯಜ್ಞ ಯಾಗಗಳನ್ನು ನಾಶ ಮಾಡಿ ಅವರಿಗೆ ಹಿಂಸೆ ಮಾಡಿ ತಮ್ಮ ರೂಪವನ್ನು ಮಾಯಾ ಶಕ್ತಿಯಿಂದ ಬದಲಾಯಿಸಿಕೊಂಡು ಒಂದು ಅರಳಿ ಮರದಲ್ಲಿ ಅದೃಶ್ಯರಾಗಿ ಆಶ್ರಯ ಪಡ್ಕೊಳ್ತಿದ್ರು. ಕೊನೆಯಲ್ಲಿ ಈ ರಾಕ್ಷಸರ ಕಾಟವನ್ನು ತಡೆಯಲಾರದೆ ಋಷಿ ಮುನಿಗಳು, ತಪಸ್ವಿಗಳು ದೇವತೆಗಳ ಮೊರೆ ಹೋದರು. ದೇವತೆಗಳನ್ನು ಕೈ ಮುಗಿದು ಪ್ರಾರ್ಥಿಸಿ, ಈ ರಾಕ್ಷಸರ ಕಾಟದಲ್ಲಿ ನಮಗೆ ಯಾವುದೇ ಯಜ್ಞ, ಯಾಗ, ತಪಸ್ಸು, ಅಧ್ಯಯನ ಏನನ್ನೂ ಮಾಡ್ಲಿಕ್ಕಾಗ್ತಾ ಇಲ್ಲ. ಈ ರಾಕ್ಷಸರ ಉಪಟಳವನ್ನು ಕೊನೆ ಮಾಡಿ ರಾಕ್ಷಸರನ್ನು ಈ ಕಾಡಿನಿಂದ ಹೊರಗೆ ಹಾಕಿ ರಾಕ್ಷಸರಿಂದ ನಮಗೆ ಮುಕ್ತಿ ಕೊಡಿ ಅಂಥೇಳಿ ದೇವತೆಗಳಲ್ಲಿ ಬೇಡ್ಕೊಂಡ್ರು. ಋಷಿ ಮುನಿಗಳ ಕಷ್ಟವನ್ನು ಕೇಳಿದ ದೇವತೆಗಳು ಈ ರಾಕ್ಷಸರ ಸಂಹಾರಕ್ಕೆ ಯಾರು ಸೂಕ್ತರು ಅಂತ ಯೋಚನೆ ಮಾಡಿದರು. ಆಗ ಎಲ್ಲ ದೇವತೆಗಳ ದೃಷ್ಟಿ ಹರಿದದ್ದು ಕರ್ಮಫಲದಾತ ಶನಿದೇವರ ಕಡೆಗೆ. ಶನಿದೇವರು ಧರ್ಮವನ್ನು ರಕ್ಷಿಸುವ ದೇವತೆ, ದುಷ್ಟರನ್ನು ಶಿಕ್ಷಿಸಿ ಸಜ್ಜನರಿಗೆ ನ್ಯಾಯ ಕೊಡುವ ದೇವರು. ಇಂತಹ ಶನಿದೇವರನ್ನ ಎಲ್ಲ ದೇವತೆಗಳು ಆ ರಾಕ್ಷಸರನ್ನು ಸಂಹಾರ ಮಾಡಿ ಋಷಿ ಮುನಿ ತಪಸ್ವಿಗಳಿಗೆ ರಕ್ಷಣೆಯನ್ನು ಕೊಡುವಂತೆ ಕೇಳಿಕೊಂಡರು. ದೇವತೆಗಳ ಮಾತನ್ನು ಗೌರವಿಸಿ ಶನಿದೇವರು ಆ ರಾಕ್ಷಸರ ಸಂಹಾರಕ್ಕೆ ಒಪ್ಕೊಂಡ್ರು. ಒಂದು ದಿನ ಶನಿದೇವರು ಒಬ್ಬ ಬ್ರಾಹ್ಮಣನ ವೇಷವನ್ನು ಧರಿಸಿ ಭೂಮಿಗೆ ಬಂದರು. ಆ ರಾಕ್ಷಸರು ವಾಸವಾಗಿದ್ದ ಕಾಡಿಗೆ ಹೋಗಿ ಒಬ್ಬ ತಪಸ್ವಿಯ ರೀತಿಯಲ್ಲಿ ಯಜ್ಞವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ರಾಕ್ಷಸರು ತಮ್ಮ ದೈನಂದಿನ ರೂಢಿಯಂತೆ ಇತರ ಎಲ್ಲ ತಪಸ್ವಿಗಳಿಗೆ, ಮುನಿಗಳಿಗೆ ಅವರು ಯಾವ ರೀತಿಯಲ್ಲಿ ಕಾಟ ಕೊಡ್ತಿದ್ರೋ ಅದೇ ರೀತಿಯಲ್ಲಿ ಕಾಟ ಕೊಡಲಿಕ್ಕೆ ಮಾಯಾ ರೂಪದಲ್ಲಿ ಬಂದು ಯಜ್ಞವನ್ನು ನಾಶ ಮಾಡಿದರು, ಪೂಜಾ ಸಾಮಗ್ರಿಗಳನ್ನು ನಾಶ ಮಾಡಿದರು. ಮತ್ತು ಮಾಯಾ ರೂಪದಲ್ಲಿ ಅದೃಶ್ಯರಾಗಿ ಹೋಗಿ ಅವರು ಯಾವಾಗಲೂ ಅಡಗಿ ಕೂತ್ಕೊಳ್ತಾ ಇದ್ದಂತಹ ಅರಳಿ ಮರದಲ್ಲಿ ಹೋಗಿ ಕೂತ್ಕೊಂಡ್ರು. ಆದರೆ ತಮ್ಮ ಮಾಯಾಶಕ್ತಿಯಿಂದ ಋಷಿ ಮುನಿಗಳ ಕಣ್ತಪ್ಪಿಸಿ ಅದೃಶ್ಯರಾಗಿ ಹೋಗ್ತಾ ಇದ್ದಂತಹ ರಾಕ್ಷಸರು ಶನಿದೇವರ ಕಣ್ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಶನಿದೇವರು ಅವರು ಅದೃಶ್ಯರಾಗಿ ಅರಳಿ ಮರದಲ್ಲಿ ಅಡಗಿ ಕೂತಿದ್ದನ್ನು ಕಂಡುಹಿಡಿದ್ರು. ಕೂಡಲೇ ಆ ರಾಕ್ಷಸರು ತಮ್ಮ ಮಾಯಾಶಕ್ತಿಯನ್ನು ಬಳಸಿ ಶನಿದೇವರ ವಿರುದ್ಧ ಯುದ್ಧಕ್ಕೆ ನಿಂತರು. ಆದರೆ ಅವರ ಈ ಮಾಯಾಶಕ್ತಿ ಶನಿದೇವರ ಎದುರು ಬಹಳ ಹೊತ್ತು ನಡೆಯಲಿಲ್ಲ. ಶನಿದೇವರು ಆ ರಾಕ್ಷಸರನ್ನ ಸೋಲಿಸಿ ಸಂಹಾರಕ್ಕೆ ಮುಂದಾದರು. ತಮ್ಮ ಕೊನೆಯ ಕ್ಷಣದಲ್ಲಿ ರಾಕ್ಷಸರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರು ಋಷಿ ಮುನಿಗಳಿಗೆ, ತಪಸ್ವಿಗಳಿಗೆ ತಾವು ತೊಂದರೆ ಕೊಟ್ಟಿದ್ದು, ಹಿಂಸೆ ಮಾಡಿದ್ದು ಇವೆಲ್ಲ ತಪ್ಪು ಅಂತ ಅರ್ಥ ಮಾಡಿಕೊಂಡು ದೇವತೆಗಳಲ್ಲಿ ಕ್ಷಮೆ ಕೇಳಿದರು. ಮತ್ತೆ ತಮ್ಮ ಒಂದು ಕೊನೆಯ ಆಸೆಯನ್ನು ನೆರವೇರಿಸಿಕೊಡುವಂತೆ ಬೇಡ್ಕೊಂಡ್ರು. ಆ ರಾಕ್ಷಸರ ಕೊನೆಯ ಆಸೆ ಏನಿತ್ತು ಅಂದರೆ, ತಾವು ಇಷ್ಟು ವರ್ಷಗಳಿಂದ ಆಶ್ರಯ ಪಡೆದಂತಹ ಅರಳಿ ಮರ ಅಪವಿತ್ರ, ಅಶುಭ, ಭಯಾನಕ ಅನ್ನೋ ಒಂದು ಹಣೆಪಟ್ಟಿಯನ್ನು ತಗೊಂಡು ಕೊನೆವರೆಗೆ ಇರೋದು ಅವರಿಗೆ ಇಷ್ಟ ಇರಲಿಲ್ಲ. ತಮಗೆ ಆಶ್ರಯ ನೀಡಿದ ಮರವು ಒಂದು ಸದ್ಗತಿಯನ್ನು ಕಾಣಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಹಾಗಾಗಿ ಅವರು ದೇವತೆಗಳಲ್ಲಿ ಈ ಅರಳಿ ವೃಕ್ಷವು ನಮ್ಮದೇ ಹೆಸರುಗಳಿಂದ ಜಗತ್ತಿನಲ್ಲಿ ಪ್ರಖ್ಯಾತವಾಗಲಿ, ಅಂದರೆ ಅಶ್ವತ್ಥ ಮತ್ತು ಪೀಪಲ ಅನ್ನೋ ಹೆಸರಿನಲ್ಲಿ ಜಗತ್ತಿನಲ್ಲಿ ಪ್ರಖ್ಯಾತವಾಗಲಿ, ಈ ವೃಕ್ಷವು ಪವಿತ್ರ ವೃಕ್ಷವಾಗಿ ಪೂಜಿಸಲ್ಪಡಲಿ, ಈ ವೃಕ್ಷವನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರ ಸಕಲ ಇಷ್ಟಾರ್ಥಗಳು ನೆರವೇರುವಂತಾಗಲಿ ಅಂತ ದೇವತೆಗಳಲ್ಲಿ ಕೇಳಿಕೊಂಡ್ರು. ದೇವತೆಗಳು ಅವರ ಕೊನೆ ಆಸೆಯನ್ನು ನೆರವೇರಿಸಲಿಕ್ಕೆ ಒಪ್ಕೊಂಡ್ರು.
ಆ ರಾಕ್ಷಸರ ಕೊನೆಯ ಆಸೆಯಂತೆಯೇ ಆ ವೃಕ್ಷಕ್ಕೆ ದೇವತೆಗಳು ಅಶ್ವತ್ಥ ಮತ್ತು ಪೀಪಲ ಅಂತ ಮರುನಾಮಕರಣ ಮಾಡಿದರು. ಋಷಿಗಳು, ತಪಸ್ವಿಗಳು ಆ ವೃಕ್ಷವನ್ನು ಶುದ್ಧೀಕರಿಸಿ ಪವಿತ್ರಗೊಳಿಸಿದರು. ನಂತರ ದೇವತೆಗಳು ಆ ಅರಳಿ ವೃಕ್ಷವನ್ನು ಪವಿತ್ರ ವೃಕ್ಷವಾಗಿ ಆಶೀರ್ವಾದ ಮಾಡಿದರು. ಈ ವೃಕ್ಷವು ದೇವತೆಗಳ ವಾಸಸ್ಥಾನವಾಗಲಿ, ಯಾರು ಈ ವೃಕ್ಷಕ್ಕೆ ಭಕ್ತಿಯಿಂದ ಪೂಜಿಸ್ತಾರೋ ಅವರ ಸಕಲ ಇಷ್ಟಾರ್ಥಗಳು ನೆರವೇರುವಂತಾಗಲಿ ಅಂಥೇಳಿ ಆಶೀರ್ವಾದ ಮಾಡಿದರು. ಈ ರೀತಿಯಾಗಿ ಅಶುಭ, ಅಪವಿತ್ರ ರಾಕ್ಷಸರ ವಾಸಸ್ಥಾನವಾಗಿದ್ದಂತಹ ಅರಳಿ ಮರ ಅಶ್ವತ್ಥ ಅಥವಾ ಪೀಪಲ ಅನ್ನೋ ಹೆಸರಿನಿಂದ ಒಂದು ಪವಿತ್ರ ವೃಕ್ಷವಾಗಿ ದೇವತೆಗಳ ವಾಸಸ್ಥಾನವಾಗಿ ಬದಲಾಯಿತು. ಶನಿದೇವರು ಅಶ್ವತ್ಥ ವೃಕ್ಷದಲ್ಲಿ ವಾಸವಾಗಿದ್ದ ರಾಕ್ಷಸರನ್ನ ಸಂಹಾರ ಮಾಡಿ ಅಶ್ವತ್ಥ ವೃಕ್ಷವು ಪವಿತ್ರವಾಗಲಿಕ್ಕೆ ಕಾರಣರಾಗಿದ್ದರಿಂದ ಅಶ್ವತ್ಥ ವೃಕ್ಷ ಹಾಗೂ ಶನಿದೇವರ ಮಧ್ಯೆ ಒಂದು ವಿಶೇಷವಾದ ಸಂಬಂಧವಿದೆ. ಹಾಗಾಗಿ ಶನಿವಾರ ದಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡೋದ್ರಿಂದ, ಅಶ್ವತ್ಥ ವೃಕ್ಷಕ್ಕೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ಶನಿ ದೋಷ ಇದ್ದಲ್ಲಿ ಕಡಿಮೆ ಆಗತ್ತೆ, ಹಾಗೆಯೇ ಶನಿದೇವರ ಕೃಪೆ ಸಿಗತ್ತೆ ಅಂತ ನಂಬಿಕೆ ಇದೆ. ಇಷ್ಟೇ ಅಲ್ಲದೆ ಅಶ್ವತ್ಥ ವೃಕ್ಷಕ್ಕೆ ಪ್ರತಿದಿನ ಪ್ರದಕ್ಷಿಣೆ ಮಾಡೋದ್ರಿಂದ ಬಹಳಷ್ಟು ಪ್ರಯೋಜನಗಳು ಇದೆ ಅಂತ ಹಿರಿಯರು ಹೇಳ್ತಾರೆ. ಅಶ್ವತ್ಥ ವೃಕ್ಷಕ್ಕೆ ಪ್ರತಿದಿನ ಪ್ರದಕ್ಷಿಣೆ ಮಾಡುವುದರಿಂದ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರ ತ್ರಿಮೂರ್ತಿಗಳ ಅನುಗ್ರಹ ಸಿಗತ್ತೆ. ಅಶ್ವತ್ಥ ವೃಕ್ಷವನ್ನು ಪ್ರತಿದಿನ ಪ್ರದಕ್ಷಿಣೆ ಮಾಡೋದ್ರಿಂದ ಪಾಪಗಳು ನಾಶವಾಗಿ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಜೀವನದ ಸಂಕಷ್ಟಗಳು ಕೊನೆಯಾಗಿ ಮನಃಶಾಂತಿ, ನೆಮ್ಮದಿ ಸಿಗತ್ತೆ, ಆರೋಗ್ಯ ವೃದ್ಧಿ, ಧನಾತ್ಮಕತೆ ಹೆಚ್ಚಾಗತ್ತೆ ಅಂತ ಕೂಡ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮುಖ್ಯವಾಗಿ 2 ಸಂದರ್ಭಗಳಲ್ಲಿ ಅಶ್ವತ್ಥ ವೃಕ್ಷದ ಬಗ್ಗೆ ವಿವರಿಸಿದ್ದಾರೆ. ಭಗವದ್ಗೀತೆಯ 10ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಅಶ್ವತ್ಥ ವೃಕ್ಷದ ಬಗ್ಗೆ ಹೇಳಿದ್ದಾರೆ. ಅಶ್ವತ್ಥಃ ಸರ್ವ ವೃಕ್ಷಾಣಾಂ ದೇವರ್ಷಿಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಹಿ. ಈ ಪ್ರಕೃತಿಯಲ್ಲಿ ಎಲ್ಲ ವೃಕ್ಷಗಳ ಪೈಕಿ ನಾನು ಅಶ್ವತ್ಥ ವೃಕ್ಷದ ರೂಪದಲ್ಲಿದ್ದೇನೆ ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದರೆ ಅಶ್ವತ್ಥ ವೃಕ್ಷವು ಪ್ರಕೃತಿಯಲ್ಲಿ ಪರಮಾತ್ಮನ ಇರುವಿಕೆಯನ್ನು ತೋರಿಸ್ತಾ ಇದೆ. ಈ ಪ್ರಕೃತಿಯಲ್ಲಿ ಶ್ರೀಕೃಷ್ಣನೇ ಅಶ್ವತ್ಥ ವೃಕ್ಷದ ರೂಪದಲ್ಲಿ ನೆಲೆಸಿದ್ದಾರೆ ಅನ್ನೋದು ಈ ಶ್ಲೋಕದ ಅರ್ಥ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅಂದರೆ ಈ ಅಶ್ವತ್ಥ ವೃಕ್ಷದ ಬೇರುಗಳು ಮೇಲೆ ಇದ್ದಾವೆ, ಅದರ ಕೊಂಬೆಗಳು ಕೆಳಮುಖವಾಗಿ ಇದ್ದಾವೆ, ಛಂದಸ್ಸುಗಳೇ ಅದರ ಎಲೆಗಳು. ಈ ಅಶ್ವತ್ಥ ವೃಕ್ಷದ ಮರ್ಮವನ್ನು ಯಾರು ಅರಿತಾರೋ ಅವರೇ ನಿಜವಾದ ಜ್ಞಾನಿಗಳು ಅಂಥೇಳಿ ಶ್ರೀಕೃಷ್ಣ ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅಶ್ವತ್ಥ ವೃಕ್ಷವು ಮೇಲೆ ಬೇರುಗಳನ್ನು ಹೊಂದಿದೆ ಅಂದರೆ ಅರ್ಥ ಈ ಅಶ್ವತ್ಥ ವೃಕ್ಷ ಕೇವಲ ಒಂದು ಸಾಮಾನ್ಯ ವೃಕ್ಷವಲ್ಲ, ಇದು ದೈವಿಕವಾದ ಆಶೀರ್ವಾದವನ್ನು ಹೊಂದಿದಂತಹ, ಮೂಲದಲ್ಲಿ ದೇವರಿಂದ ಆಶೀರ್ವದಿಸಲ್ಪಟ್ಟಂತಹ ವೃಕ್ಷ ಅಂತ. ಕೊಂಬೆಗಳು ಕೆಳಮುಖವಾಗಿ ಬಾಗಿವೆ ಅಂದರೆ ಈ ವೃಕ್ಷದಲ್ಲಿ ಯಾವುದೇ ಅಹಂಕಾರ, ಗರ್ವವಿಲ್ಲದೆ ಭಗವಂತನೆಡೆ ಭಕ್ತಿಯಿಂದ ಇದರ ಕೊಂಬೆಗಳು ಕೆಳಮುಖವಾಗಿ ಬಾಗಿವೆ. ಛಂದಸ್ಸುಗಳು ಎಷ್ಟು ಪವಿತ್ರವೋ ಅದೇ ರೀತಿಯಾಗಿ ಅಶ್ವತ್ಥ ವೃಕ್ಷದ ಎಲೆಯೂ ಕೂಡ ಪವಿತ್ರವಾಗಿದೆ. ಈ ಅಶ್ವತ್ಥ ವೃಕ್ಷವು ಯಾವ ರೀತಿಯಲ್ಲಿ ದೇವರಿಂದ ಆಶೀರ್ವದಿತವಾಗಿ ಯಾವುದೇ ಅಹಂಕಾರವಿಲ್ಲದೆ ದೇವರೆಡೆ ಭಕ್ತಿಯಿಂದ ತಲೆಬಾಗಿ ಜೀವಿಸುತ್ತಿದೆಯೋ, ಇದೇ ರೀತಿಯಾಗಿ ಈ ಮರ್ಮವನ್ನು ಅರಿತು ಯಾವ ವ್ಯಕ್ತಿಯು ಜೀವಿಸುತ್ತಾನೋ, ಅಶ್ವತ್ಥ ವೃಕ್ಷದ ಭಕ್ತಿಯನ್ನು ಯಾರು ಕಲಿತಾರೋ ಅವರೇ ನಿಜವಾದ ಜ್ಞಾನಿಗಳು. ಅವರು ಈ ಸಂಸಾರದಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಉಪನಯನಾದಿ ಸಂಸ್ಕಾರಗಳನ್ನು ಮಾಡುವಂತಹ ಪದ್ಧತಿ ಇದೆ. ಉಪನಯನವನ್ನು ಮಾಡಿದಾಗಲೇ ಈ ವೃಕ್ಷವು ಪವಿತ್ರವಾಗಿ ದೇವರ ಸ್ಥಾನವನ್ನು ಪಡ್ಕೊಳ್ತದೆ ಅಂತ ಇಲ್ಲಿನ ಜನರ ನಂಬಿಕೆ. ಅಶ್ವತ್ಥ ವೃಕ್ಷವು ಕೇವಲ ಒಂದು ಮರವಲ್ಲ,
ಅದು ಸೃಷ್ಟಿಯ ಸಂಕೇತ, ತ್ರಿಮೂರ್ತಿಗಳ ಪ್ರತೀಕ, ಭಕ್ತಿಯ ಮಾರ್ಗವನ್ನು ತೋರಿಸುವ ದಿವ್ಯ ವೃಕ್ಷ. ಅಶ್ವತ್ಥ ವೃಕ್ಷಕ್ಕೆ ಮಾಡುವ ಪ್ರದಕ್ಷಿಣೆ, ನಮಸ್ಕಾರ ದೇವರ ಆರಾಧನೆಯ ಜೊತೆಗೆ ನಮ್ಮ ಋಷಿ ಮುನಿಗಳು, ಪರಂಪರೆ, ಪ್ರಕೃತಿ ಹಾಗೂ ಪರಮಾತ್ಮನಿಗೆ ಸಲ್ಲಿಸುವ ಗೌರವವಾಗಿದೆ. ರಾಕ್ಷಸರ ವಾಸಸ್ಥಾನ, ಅಪವಿತ್ರ, ಅಶುದ್ಧ ಅನಿಸಿಕೊಂಡಂತಹ ಒಂದು ಅರಳಿ ಮರ ದೇವರ ಅನುಗ್ರಹದಿಂದ ಒಂದು ಪವಿತ್ರ ಅಶ್ವತ್ಥ ವೃಕ್ಷ ಹೇಗಾಯಿತು ಅನ್ನೋ ಈ ಕಥೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಂತಹ ಹಲವಾರು ಸುಂದರವಾದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ, ನಮ್ಮ ಪೌರಾಣಿಕ ಕಥೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ವಿಡಿಯೋನ ಹೆಚ್ಚು ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಸ್ಫೂರ್ತಿ. ಪವಿತ್ರ ವೃಕ್ಷಗಳ ಈ ಸೀರೀಸ್ನಲ್ಲಿ ಮತ್ತೊಂದು ಪವಿತ್ರವಾದ ದೈವಿಕ ಸ್ಥಾನವನ್ನು ಹೊಂದಿದ ವಿಶೇಷ ಸಸ್ಯದ ಮಾಹಿತಿ, ಅದರ ಪೌರಾಣಿಕ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.